ನಮ್ಮ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಬಿಜೆಪಿಯವರು ಹಮ್ಮಿಕೊಂಡಿದ್ದಂಥ ಪ್ರತಿಭಟನಾ ರ್ಯಾಲಿ ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತಿನ ಕರ್ಮಕಾಂಡಕ್ಕೆ ಅವರು ಕೂಡ ಪ್ರಮುಖವಾದಂಥ ಕಾರಣಕರ್ತರು. ಪಾಪ ಅನೇಕ ಮುಖಂಡರುಗಳು ಭಾಳ ವೀರವೇಷದ ಭಾಷಣವನ್ನು ಮಾಡಿದ್ದಾರೆ. ಅವರೇನೋ ಪಾದಯಾತ್ರೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪಾದಯಾತ್ರೆ ಮಾಡ್ತಕ್ಕಂಥದ್ದಲ್ಲ, ಅವ್ರು ಮಾಡ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. ಅವ್ರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಮಾಡಲಿಕ್ಕೆ ಪ್ರಾಯಶ್ಚಿತ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರ ಪಾಪದ ಕೂಸು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾನು ವಿವರವಾಗಿ ತಿಳಿಸ್ತೀನಿ. ಸನ್ಮಾನ್ಯ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ. ಹೌದು, ನೀವೆಲ್ಲ ನಮ್ಮ ಪಾಪದ ಕೂಸು ಅಂತ ಹೇಳ್ತೀರಾ, ಆ ಪಾಪದ ಕೂಸನ್ನ ನೀವೇ ಕೂತ್ಕೊಂಡು ಓಡಾಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಅವರ ಪಾಪದ ಕೂಸು ಅದು ಹ್ಯಾಂಡಿಕ್ಯಾಪ್. ಅದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೇ ಕೈಕಾಲೆಲ್ಲ ತಿರುಚಿಬಿಟ್ಟವ್ರೆ ಕುಮಾರಸ್ವಾಮಿ ಅವರು. ಆ ಕೂಸು ಹಿಡಿತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಕೈಕಾಲು ಏನೂ ಕೂಡ ಇಲ್ಲ. ಅವರ ಪಾಪದ ಕೂಸನ್ನು ನಾವು ಒತ್ಕೊಳ್ಳಿಲ್ಲ. ಮೊದಲು ಸನ್ಮಾನ್ಯ ಯಡಿಯೂರಪ್ಪನವ್ರು ಒತ್ಕೊಂಡ್ರು ಮೊದಲು ಅದನ್ನು. ಕುಮಾರಸ್ವಾಮಿಯವರ ಪಾಪದ ಕೂಸನ್ನು ಕುಮಾರಸ್ವಾಮಿಯವ್ರ ನಂತರ ಯಡಿಯೂರಪ್ಪನವ್ರು ಒತ್ಕೊಂಡ್ರು. ಯಡಿಯೂರಪ್ಪನವ್ರ ನಂತರ ಸದಾನಂದ ಗೌಡರು ಒತ್ಕೊಂಡ್ರು ಅದನ್ನು. ಅದಾದಮೇಲೆ ಜಗದೀಶ್ ಶೆಟ್ಟರು ಒತ್ಕೊಂಡ್ರು. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಒತ್ಕೊಂಡ್ರು. ಈಗ ಕಡೆಯದಾಗಿ ಅದಕ್ಕೆಲ್ಲ ಸ್ವಲ್ಪ ಚಿಕಿತ್ಸೆ ಮಾಡಿ ನಾವು ಅಂತಿಮ ಹಂತಕ್ಕೆ ತಂದು ನಿಲ್ಲಿಸಿದ್ದೀವಿ ಆ ಪಾಪದ ಕೂಸನ್ನ.